ನೀವು ಇನ್ ಕೇಸ್ ಪಬ್ಲಿಕ್ ವಾಶ್ರೂಮ್ ಯೂಸ್ ಮಾಡ್ತಾ ಇದ್ರೆ ಈ ವಿಡಿಯೋ ನೀವು ನೋಡಲೇಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ನ್ಯೂ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಸೊ ಈ ವಿಡಿಯೋದಲ್ಲಿ ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಅದ್ರ ಜೊತೆಗೆ ಹುಡುಗಿರಿಗೆ ಸ್ವಲ್ಪ ಹೆಲ್ಪ್ ಆಗೋ ರೀತಿ ಒಂದು ಇನ್ಫಾರ್ಮೇಷನ್ ಕೂಡ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ದೊಡ್ಡ ಬ್ಯಾಗು, ಇದು ಆಫೀಸಿಗೆಲ್ಲ ಕ್ಯಾರಿ ಮಾಡ್ತೀನಿ. ಇದು ನನ್ನ ಚಿಕ್ಕದು. ಸೊ ನನ್ನ ಹತ್ರ ಇನ್ನೂ ಬ್ಯಾಗ್ಸ್ ಇದೆ, ಬಟ್ ಇಲ್ಲಿರೋದು ಇದು 2 ಬ್ಯಾಗ್, ಓಕೆನಾ. ಸೊ ಆಫೀಸಿಗೆ ಹೋಗ್ತಾ ಈ ಬ್ಯಾಗ್ ಕ್ಯಾರಿ ಮಾಡ್ತೀನಿ. ಇದರಲ್ಲಿ ಲ್ಯಾಪ್ಟಾಪು, ಚಾರ್ಜರು, ಮೊಬೈಲ್ ಚಾರ್ಜರ್ ಎಲ್ಲ ತೊಗೊಂಡು ಹೋಗ್ತೀನಿ. ಸೊ ಇವಾಗ ವಾಟ್ಸ್ ಇನ್ ಮೈ ಬ್ಯಾಗ್ ನೀವು ಬೇರೆಯವ್ರ ವೀಡಿಯೋಸು ನೋಡಿರ್ತೀರ, ಅಂದರೆ ಬೇರೆ ಸೆಲೆಬ್ರಿಟಿಗಳು ಇವರು ವೀಡಿಯೋಸ್ ಮಾಡಿರ್ತಾರೆ, ಓಕೆನಾ. ಸೊ ಈ ವಿಡಿಯೋ ತುಂಬಾ ಡಿಫ್ರೆಂಟ್. ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಾನು ಇದರಲ್ಲಿ ಹುಡುಗಿರಿಗೆ ಏನೇನು ಇಂಪಾರ್ಟೆಂಟ್ ಬ್ಯಾಗಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು, ಫಸ್ಟ್ ಥಿಂಗ್ ನೀವು ಕ್ಯಾರಿ ಮಾಡಲೇಬೇಕು ಎಲ್ಲೇ ಹೋದರೂ. ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿರಿ, ಇಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿರಿ, ಇಲ್ಲ ನೀವೇ ಓನ್ ವೆಹಿಕಲ್ ಟ್ರಾವೆಲ್ ಮಾಡ್ತಾಯಿರಿ. ಹುಡುಗಿರಿಗೆ ಫಸ್ಟ್ ಪ್ರಾಬ್ಲಮ್ ಆಗೋದು ವಾಶ್ರೂಮಿಂದ. ಸೊ ಈಗ ನಾವು ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಪಬ್ಲಿಕ್ ವಾಶ್ರೂಮ್ ಯೂಸ್ ಮಾಡಬೇಕು, ತುಂಬಾ ಗಲೀಜಾಗಿರುತ್ತೆ. ಸೊ ತುಂಬ ಅಂದರೆ ತುಂಬ ಗಲೀಜಾಗಿರುತ್ತೆ. ಈವನ್ ನೀವು ಪ್ರೈವೇಟ್ ಬಸ್ನ ಬುಕ್ ಮಾಡಿಕೊಂಡು ಓವರ್ ನೈಟ್ ಟ್ರಾವೆಲ್ ಮಾಡ್ತೀರಾ ಅಂದ್ರೂ ಅವ್ರು ನಿಲ್ಲಿಸೋ ಒಂದು ಜಾಗನೂ ಸರಿ ಇರೋದಿಲ್ಲ. ಆಮೇಲೆ ಇನ್ನೂ ಒಂದು ಹೇಳಬೇಕಂದ್ರೆ ಈ ಟ್ರೈನಲ್ಲಿ ನೀವು ಎಷ್ಟೇ ಚೆನ್ನಾಗಿರೋ ಲೈಕ್ ಎ ಸಿ ಕಂಪಾರ್ಟ್ಮೆಂಟ್ ಬುಕ್ ಮಾಡಿದ್ರು ನೋಡಲಿಕ್ಕೇನೋ ಕ್ಲೀನ್ ಅನಿಸುತ್ತೆ, ಬಟ್ ಆದರೆ ಅಲ್ಲಿ ತುಂಬ ಬ್ಯಾಕ್ಟೀರಿಯಾಸು, ಕಣ್ಣಿಗೆ ಕಾಣದೇ ಇರೋದೆಲ್ಲ ಇರುತ್ತೆ. ಇದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ಇದನ್ನು ನಾನು ಕೂಡ ಅನುಭವಿಸಿದ್ದೀನಿ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಹುಡುಗಿಯರಿಗೆ ಬೇಗನೆ ಇನ್ಫೆಕ್ಷನ್ಸ್ ಆಗಿಬಿಡತ್ತೆ. ಸೊ ಈ ಇನ್ಫೆಕ್ಷನಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದು ಜಾಸ್ತಿಯಾಗಿ ತುಂಬ ಸಿವಿಯರ್ ಆಗಿಬಿಟ್ಟು ತುಂಬ ಜನ ಏನೇನೋ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ತುಂಬ ಕಷ್ಟಪಡ್ತಾರೆ. ಸೊ ಇದು ತುಂಬ ಸಿಂಪಲ್ ಅನಿಸ್ಬೋದು ಹುಡುಗರಿಗೆ, ಬಟ್ ಹುಡುಗಿರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇದು. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಪಿ ಸೇಫ್ ಅಂತ ಅಂದ್ಬಿಟ್ಟು ಟಾಯ್ಲೆಟ್ ಸೀಟ್ ಸ್ಪ್ರೇ ಇದನ್ನು ನಾನು ಯಾವಾಗಲೂ ಕ್ಯಾರಿ ಮಾಡ್ತಾ ಇರ್ತೀನಿ. ಸೊ ಆಲ್ಮೋಸ್ಟ್ ನಾನು 3-4 ಇಯರ್ಸಿಂದ ಇದು ಇಲ್ಲದೆ ನಾನು ಎಲ್ಲೂ ಹೋಗೋದಿಲ್ಲ. ಈವನ್ ನಾನು ಈ ಬ್ಯಾಗ್, ಚಿಕ್ಕ ಬ್ಯಾಗ್ ತೊಗೊಂಡು ಹೋದ್ರೂ ಇದನ್ನು ಚಿಕ್ಕದನ್ನೇ ತೊಗೊಂಡು ಹೋಗ್ತೀನಿ. ಸೊ ಇದನ್ನು ನೀವು ಪ್ರಮೋಟ್ ಮಾಡ್ತಾ ಇಲ್ಲ, ಇದು ಪ್ರಮೋಷನ್ನು ಅಲ್ಲ, ಏನು ಕೊಲಾಬ್ರೇಷನ್ ಮಾಡ್ತಾ ಇಲ್ಲ. ಜಸ್ಟ್ ಇದನ್ನು ನೀವು ವಾಶ್ರೂಮಿಗೆ ಹೋಗುವಾಗ ಜಸ್ಟ್ ಬಾಗಿಲು ಹ್ಯಾಂಡಲ್ ಸಮೇತ, ಹ್ಯಾಂಡಲ್ಲು, ಸೀಟು, ಇಡೀ ಬಾತ್ರೂಮ್ಗೆ ನೀಟಾಗಿ ಸ್ಪ್ರೇ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಆಮೇಲೆ ನೀವು ವಾಶ್ರೂಮಿಗೆ ಹೋಗಿ. ಹಾಗೆ ಇನ್ನೊಂದು, ಹುಡುಗಿರಿಗೆ ಆಪ್ಷನ್ ಇರುತ್ತೆ ಅಂದ್ಕೊಳ್ಳಿ, ಇಂಡಿಯನ್ ಮತ್ತು ವೆಸ್ಟರ್ನ್, ಯಾವುದನ್ನು ನೀವು ಚೂಸ್ ಮಾಡಬೇಕು ಅಂದರೆ ಇಂಡಿಯನ್ ಚೂಸ್ ಮಾಡಿ. ಸೊ ಅದರಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಹರಡೋದು ಸ್ವಲ್ಪ ಕಡಿಮೆ. ಸೊ ಯಾರು ಇದನ್ನು ಲಿಂಕ್ ಏನಾದರೂ ಬೇಕಂತ ನಾನು ಹಾಕಿರ್ತೀನಿ. ಇದೇ ಬ್ರ್ಯಾಂಡ್ ತೊಗೋಬೇಕು ಅಂತ ಏನಿಲ್ಲ, ನೀವು ಯಾವುದೇ ತೊಗೋಬೋದು. ಬಟ್ ಇದನ್ನು ನೀವು ಕ್ಯಾರಿ ಮಾಡಿ, ಎಕ್ಸ್ಪೆಷಲಿ ಹುಡುಗಿರು ಟ್ರಾವೆಲ್ ಮಾಡೋರು ಇದು ಮಸ್ಟ್ ಅಂತ ಹೇಳ್ತೀನಿ. ಇದನ್ನು ತೊಗೊಳ್ಳಿ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಇದು ಫಸ್ಟ್ ಪ್ರಾಡಕ್ಟ್ ಆಯಿತಾ. ಸೆಕೆಂಡ್ ಪ್ರಾಡಕ್ಟ್ ಏನು ಬಂದುಬಿಟ್ಟು, ಈಗ ನಿಮಗೆಲ್ಲರಿಗೂ ಗೊತ್ತು ಎಲ್ಲ ಕಡೆ ಏನೇನು ಆಗ್ತಾ ಇದೆ. ಐ ಮೀನ್ ಇವಾಗ ಹೆಂಗಿದೆ ನಮ್ಮ ಸಿಚುವೇಶನ್ನು. ಹುಡುಗಿರು ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ದಾರೆ ಕ್ಯಾಬ್ಗಳಲ್ಲಿ, ಅಥವಾ ಲೇಟ್ ನೈಟ್ ಏನೋ ವರ್ಕ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ ಅಂದಾಗ ಎಷ್ಟು ಸಿಚುವೇಶನ್ ಕ್ರಿಟಿಕಲ್ ಆಗಿದೆ. ನಾವು ಇವಾಗ ನಮ್ಮ ಸೇಫ್ಟಿ ನೋಡ್ಕೊಳ್ಳೇಬೇಕು. ಸೊ ಹಾಗಾಗಿ ನೀವು ಯಾವಾಗಲೂ ಅಷ್ಟೇ ನಿಮ್ಮ ಹತ್ರ ನೀವು ಒಂದು ಪೆಪ್ಪರ್ ಸ್ಪ್ರೇನ ಇಟ್ಕೊಂಡು ಓಡಾಡೋದು ತುಂಬ ಒಳ್ಳೆಯದು. ಸೊ ಏನೋ ನೀವು ಅದನ್ನು ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ, ಬಟ್ ನಿಮ್ಮ ಬ್ಯಾಗಲ್ಲಿ ಅದಿದ್ದರೆ ತುಂಬಾ ಒಳ್ಳೆಯದು. ಸೊ ಇದು ನನ್ನ ಸಜೆಷನ್ನು, ಸೆಕೆಂಡ್ ಒನ್ನು. ಸೊ ನೆಕ್ಸ್ಟ್ ಒನ್ನು ಎಲ್ಲರಿಗೂ ಗೊತ್ತೇ ಇದೆ, ಸ್ಯಾನಿಟೈಸರ್. ಸೊ ಇದು ಕೊರೋನಾ ಬಂದಾಗ ಎಲ್ಲರೂ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾಯಿದ್ರು. ಐ ಮೀನ್ ಎಲ್ಲರ ಹತ್ರ ಒಂದು ಇದ್ದೇ ಇರ್ತಾಯಿತ್ತು ಇದು. ಬಟ್ ಅದಾದಮೇಲೆ ಏನಾಗ್ಬಿಟ್ಟಿದೆ, ಇವಾಗ ನಾನು ಬೆಂಗಳೂರಲ್ಲೂ ನೋಡ್ತೀನಿ, ನಾನಿವಾಗ ಎಲ್ಲ ಕಡೆ ಹೋದರೂ ಮಾಸ್ಕ್ ಹಾಕ್ಕೊಂಡು ಹೋಗ್ತೀನಿ. ಎಷ್ಟೇ ಧೂಳಿರಲಿ ಅವರು ಮಾಸ್ಕ್ ಹಾಕ್ಕೊಳ್ಳಲ್ಲ. ಸೊ ಇದನ್ನು ನೀವು ಅವಾಯ್ಡ್ ಮಾಡಿ. ನಾನು ಆ್ಯಕ್ಚುಲಿ ನಮ್ಮ ಸಾಗರ ಜಾತ್ರೆ ಇತ್ತು, ಆವಾಗ ಮಾಸ್ಕ್ ಹಾಕ್ಕೊಂಡೆ ಓಡಾಡಿದೆ. ಸೊ ಅದಾದಮೇಲೆ ನಾನು ತುಂಬ ಸಫರ್ ಮಾಡಿದೆ. ಆಲ್ಮೋಸ್ಟ್ 1 ಮಂತ್ ನನಗೆ ವಾಯ್ಸ್ ಹೋಗಿ ಫುಲ್ ಇನ್ಫೆಕ್ಷನ್ ಆಗಿತ್ತು. ಸೊ ಈ ಧೂಳಿಂದ ತುಂಬಾ ಆಗುತ್ತೆ. ಸೊ ನೀವು ಮಾಸ್ಕ್ ಮತ್ತು ಸ್ಯಾನಿಟೈಸರ್, ಎಲ್ಲೇ ಏನಾದರೂ ಹೋಗಬೇಕಾದ್ರೆ ಕೈ ತೊಳೆಯೋಲ್ಲ ನಾವು, ಎಲ್ಲಾದರೂ ಜಸ್ಟ್ ಹಿಂಗೆ ತೊಗೊಂಡು ತಿಂದುಬಿಡ್ತೀವಿ. ಏನೋ ನನ್ನ ಫ್ರೆಂಡ್ಸ್ ಕೊಡ್ತಾರೆ ಚಿಪ್ಸು, ಏನೋ ಪ್ಯಾಕೆಟ್ ಓಪನ್ ಮಾಡಿ ತಿಂತೀವಿ. ಆ ಟೈಮಲ್ಲಿ ಇದನ್ನು ಯೂಸ್ ಮಾಡಿ. ಇದು ಕೆಮಿಕಲ್ಲು ಹಾಗೆ ಯೂಸ್ ಮಾಡಬಾರ್ದು ಅಂತ ತುಂಬ ಜನ ನೀವು ಅನ್ಕೋಬೋದು. ಬಟ್ ಹಾಗೆ ಕೈಯಲ್ಲಿ ತಿನ್ನೋಕ್ಕಿಂತ ಇದನ್ನು ಯೂಸ್ ಮಾಡಿ ತಿಂದರೆ ತುಂಬಾ ಒಳ್ಳೆಯದು. ಸೊ ಸ್ಯಾನಿಟೈಸರು ಇದನ್ನು ಕ್ಯಾರಿ ಮಾಡಿ.
ಸೊ ಎಲ್ಲ ಹುಡುಗಿರು ಏನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಮನೇಲಿ ನಾವು ಮೇಕಪ್ಪು ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಹೋಗ್ತೀವಿ. ಬಟ್ ಆಮೇಲೆ ಏನಾಗುತ್ತೆ, ಹೊರಗಡೆ ಹೋಗ್ತೀವಿ, ಫುಲ್ ಎಲ್ಲ ಸನ್ನಿಂದ ನಮ್ಮದು ಫೇಸ್ ಎಲ್ಲ ಫುಲ್ ಟ್ಯಾನ್ ಆಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನೀವು ಯಾವಾಗಲೂ ಈ ಸನ್ಸ್ಕ್ರೀನ್ ಅಥವಾ ಸನ್ಸ್ಕ್ರೀನ್ ಸ್ಪ್ರೇ ಸಿಗುತ್ತೆ, ಸೊ ಅದು ಕೂಡ ಇದೆ ನನ್ನ ಹತ್ರ, ಅದನ್ನು ಕ್ಯಾರಿ ಮಾಡಿ. ಸೊ ನೀವು ಏನು ಮಾಡಬೇಕು ಅಂದರೆ, ನೀವು ಹೋಗಿ ಒಂದು 2 hours ಆದಮೇಲೆ, ಸನ್ನಲ್ಲಿ ನೀವು ಸೂರ್ಯನ ಬೆಳಕಲ್ಲಿ 2 hours ಆದಮೇಲೆ ಇರ್ತೀರಲ್ಲ, ಜಸ್ಟ್ ಸನ್ಸ್ಕ್ರೀನ್ ಸ್ಪ್ರೇನ ಜಸ್ಟ್ ಸ್ಪ್ರೇ ಮಾಡ್ಕೊಳ್ಳಿ ನಿಮ್ಮ ಫೇಸ್ಗೆ ಅಥವಾ ಕೈಗೆ, ಕಾಲಿಗೆ. ಸೊ ಇದರಿಂದ ನಿಮಗೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಲಾಸ್ಟ್ ಥಿಂಗ್ ಬಂದುಬಿಟ್ಟು ಸ್ವಲ್ಪ ಕ್ಯಾಶ್ ನೀವು ಇಟ್ಕೊಂಡು ಓಡಾಡಿ. ಬಿಕಾಸ್ ಯಾವ ಟೈಮಲ್ಲಿ ಫೋನ್ಪೇ ಮೊಬೈಲಲ್ಲಿ ಕೈ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು 200-300 ರುಪೀಸ್ ಕ್ಯಾಶ್ ಇಟ್ಕೊಂಡು ಓಡಾಡಿ. ಸೊ ಇದು ನಂದು ನಾರ್ಮಲ್ ವಾಟ್ಸ್ ಇನ್ ಮೈ ಬ್ಯಾಗ್ ಅಲ್ಲದೆ ಬೇರೆ ರೀತಿ ಮಾಡೋಣ ಅಂತ ಇದನ್ನು ಮಾಡಿರೋದು ಇಯರ್ಫೋನ್ಸು. ಸೊ ಇದನ್ನು ತುಂಬ ನಿಮಗೆ ಲೈಫ್ ಸೇವಿಯರ್ ಯಾವಾಗಲೂ ಒಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ದಾಗ ನಿಮಗೆ ಇದೊಂದು ಕಂಪ್ಯಾನಿಯನ್ ಅಂತ ಹೇಳ್ಬೋದು. ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದರೆ, ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಯಾವಾಗಲೂ ನಿಮ್ಮ ಮೊಬೈಲ್ನ ಫುಲ್ ಚಾರ್ಜ್ ಮಾಡಿ ಇಟ್ಕೊಳ್ಳಿ. ಹಾಗೆ ಚಾರ್ಜರ್ ಕೂಡ ತೊಗೊಂಡಿರಿ. ಹಾಗೆ ID ಕಾರ್ಡ್ ಆಗಿರ್ಬೋದು, ಆಮೇಲೆ ಸ್ಯಾನಿಟರಿ ಪ್ಯಾಡ್, ಸೊ ಅದನ್ನು ಕೂಡ ಮಿಸ್ ಮಾಡಿದೆ, ಸೊ ಅದನ್ನು ತೊಗೊಳ್ಳಿ. ಯಾವಾಗ ಏನು ನಮಗೆ ಪೀರಿಯಡ್ಸ್ ಬರ್ಬೋದು ಹೇಳೋಕ್ಕಾಗಲ್ಲ. ಸೊ ನೋಡಿ, ಇಷ್ಟೊಂದು ಫಾಲೋ ಮಾಡಿ. ಆಮೇಲೆ ನೀವು ಇನ್ ಕೇಸ್ ಏನಾದರೂ ಕ್ಯಾಬಲ್ಲಿ ಹೋಗ್ತಾ ಇರುವಾಗ ನೀವು ಅದರಲ್ಲಿ ಶೇರ್ ಮಾಡ್ಬೋದು ನಿಮ್ಮದು ಲೊಕೇಶನ್ ಅಥವಾ ರೈಡ್ ಡೀಟೇಲ್ಸ್ನ. ಸೊ ನೀವು ಕ್ಯಾಬ್ ಹತ್ತಿದ ತಕ್ಷಣ ಯಾರಿಗಾದರೂ ಶೇರ್ ಮಾಡಿ. ನಾನು ಯೂಶ್ವಲಿ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ನನ್ನ ಲೈವ್ ಲೊಕೇಶನ್ನು 8 hours ಈ ಥರ 10 hours ಎಲ್ಲ ಶೇರ್ ಮಾಡ್ಬೋದು. ಸೊ ಅದನ್ನು ಶೇರ್ ಮಾಡ್ತೀನಿ. ಸೊ ಈ ಥರ ಸಣ್ಣದು ಏನೋ ಒಂದು ಪ್ರಾಬ್ಲಮ್ ಆಗಲ್ಲ, ಆದರೆ ಇನ್ ಕೇಸ್ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಸು ಎಲ್ಲನೂ ಇಟ್ಕೊಂಡಿರಿ. ಸೊ ಯಾವಾಗ ಏನಾಗುತ್ತೆ ಅಂತ ನಾವೇನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಚಿಕ್ಕದನ್ನು ಫಾಲೋ ಮಾಡಿ ನಾವು ನಮ್ಮ ಹೆಲ್ತ್ ಮತ್ತು ಸೇಫ್ಟಿನ ನೋಡ್ಕೊಳ್ಳೋಣ. ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ಒಂದು 2-3 ಜನಕ್ಕೆ ಶೇರ್ ಮಾಡಿ, ಹುಡುಗಿರಿಗೆ ಎಸ್ಪೆಷಲಿ. ಹಾಗೆ ಲೈಕ್ ಮತ್ತು ಕಮೆಂಟ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ. ಹಾಗೆ ನಿಮ್ಮ ಹತ್ರ ಈ ಪ್ರಾಡಕ್ಟ್ ಇಲ್ಲ ಅಂದರೆ ಈ ಕೂಡಲೇ ಬೈ ಮಾಡಿ. ಲಿಂಕ್ ಹಾಕಿರ್ತೀನಿ ಆಗಲೇ ಹೇಳಿದಾಗೆ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.